ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಜೊತೆ ಒಂದು ಫುಲ್ ನಾಟಿ ಸ್ಟೈಲಲ್ಲಿ ಮಾಡೋವಂಥ ಲೆಗ್ ಪೀಸ್ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಸಿಂಪಲ್ ಗುರು, ಸಖತ್ತಾಗಿರುತ್ತೆ, ರುಚಿ ಕೂಡ. ಖಂಡಿತವಾಗ್ಲೂ ಟ್ರೈ ಮಾಡಿ, ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಆಫ್ ಆಲ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಚಿಕನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಏನು ಮಾಡ್ತಾಯಿದ್ದೀನಪ್ಪ ಅಂದರೆ 1 hour ಪ್ರಾಪರಾಗಿ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಅದು ಸ್ವಲ್ಪ ಮ್ಯಾರಿನೇಟ್ ಚೆನ್ನಾಗಾದಷ್ಟು ಒಳ್ಳೆ ರುಚಿ ಇರುತ್ತೆ. ಸೊ ಆಬ್ವಿಯಸ್ಲಿ ನಾನ್ ವೆಜ್ ತಿನ್ನೋರಿಗೆ ಇದೆಲ್ಲ ಗೊತ್ತೇ ಇರುತ್ತೆ. ಹೊಸ್ದಾಗಿ ಮಾಡ್ತಾ ಇರೋರು ಕೂಡ ನೀವು ಮಾಡ್ತಾ ನಿಮಗೂ ಗೊತ್ತಾಗುತ್ತೆ. ಗೊತ್ತಿಲ್ಲ ಅಂದರೆ ನಾನೇ ಹೇಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಮೊಸರು ಕೂಡ ಬಳಸ್ತಾ ಇದ್ದೀನಿ ಇಲ್ಲಿ ನಾನು. ಹಾಗೆ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ನೀವು ಮನೇಲಿ ಮಾಡಿದ್ದಾದರೂ ಬಳಸ್ಬೋದು, ಆಚೆ ಕಡೆಯಿಂದ ತಂದಿದ್ದು ಕೂಡ ಬಳಸ್ಕೊಬೋದು, ನಿಮ್ಮ ಇಷ್ಟ. ಹಾಗೆ 2 ಸ್ಪೂನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಅದೇನು ರುಚಿ ಇರುತ್ತಲ್ಲ ತುಂಬಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಂದುಬಿಡುತ್ತೆ. ಅಲ್ಲೆಲ್ಲ ಫ್ರೆಶ್ ಕ್ರೀಮ್ನ ಬಳಸ್ತಾರೆ ಆದಷ್ಟು. ಸೊ ಇಲ್ಲಿ ಮೊಸರನ್ನೇ ನ್ಯಾಚುರಲ್ ಫ್ರೆಶ್ ಕ್ರೀಮ್, ಅದನ್ನೇ ಬಳಸ್ಕೊಂಡ್ರೆ ಅದೇ ಟೇಸ್ಟೇ ಬರುತ್ತೆ. ಸೊ ಮಯೋನೀಸ್ ತಿಂತಿರಲ್ಲ, ಆ ಥರ ಟೇಸ್ಟ್ ಬರುತ್ತೆ ಒಳಗಡೆ ಚಿಕನ್ನಲ್ಲಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ಹಾಗೆ ಇಲ್ಲಿ ಅರ್ಧ ಲೆಮನ್ನು ಜ್ಯೂಸ್ ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಳ್ಳೋದ್ರಿಂದ ಉಪ್ಪು, ಹುಳಿ, ಖಾರ ತುಂಬ ಸಖತ್ತಾಗಿರುತ್ತೆ. ಈ ಥರ ಡಿಶಸ್ಗೆ ಅದೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೇ ಚೆಂದ. ಹಾಗಂತ ನಾನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಏನು ಮಾಡ್ತಾಯಿಲ್ಲ. ನಮಗೆ ಯಾವ ಥರ ಟೇಸ್ಟ್ ಇಷ್ಟನೋ ಆ ಥರ ಮಾಡ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಇಷ್ಟಪಟ್ಟರೆ ಉಪ್ಪು, ಹುಳಿ, ಖಾರ ನಿಮ್ಮ ಟೇಸ್ಟ್ಗೆ ಅಕಾರ್ಡಿಂಗಾಗಿ ಹಾಕ್ಕೊಂಡ್ರೂ ಸಾಕು. ಸೊ ನಾನೆಲ್ಲ ಒಂದು ಪರ್ಫೆಕ್ಟ್ ಹದದಲ್ಲೇ ಮಾಡ್ತೀನಿ. ನಮ್ಮ ಮನೇಲಿ ಅದು ತುಂಬ ಇಷ್ಟ ಆಗುತ್ತೆ. ಸಿಕ್ಕಾಪಟ್ಟೆ ಖಾರ ತಿನ್ನೋಕ್ಕೂ ನಮ್ಗೆ ಇಷ್ಟ ಆಗಲ್ಲ. ಅದಕ್ಕೆ ಎಲ್ಲದನ್ನು ನಾನು ಒಂದು ಹದದಲ್ಲೇ ಹಾಕ್ಕೊಳ್ತೀನಿ. ನಿಮ್ಮ ಮನೇಲಿ ಎಲ್ಲರೂ ಹೇಗೆ ಇಷ್ಟಪಡ್ತಾರೋ ಆ ರೀತಿ ನೀವು ಹಾಕ್ಕೊಂಡ್ರೆ ಆಯಿತು. ಇವಾಗ ನಾನು ಬ್ರೆಡ್ ಕ್ರಮ್ಸ್ ಮತ್ತು ಕಾರ್ನ್ ಫ್ಲೋರ್ನ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. 4 ಸ್ಪೂನಷ್ಟು ಬ್ರೆಡ್ ಕ್ರಮ್ಸ್ ಹಾಕ್ಕೊಂಡ್ರೆ ಅದಕ್ಕೆ 2 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ, ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿರೋ ಬ್ರೆಡ್ ಕ್ರಮ್ಸು ತುಂಬ ದಪ್ಪ ಇತ್ತು. ಅದೇನೆಂದರೆ ನೀಟಾಗಿ ಕೂಟ್ ಆಗೋಲ್ಲ, ಅದೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಅದು. ಮತ್ತು ಕಾರ್ನ್ಫ್ಲೋರ್ನ ನಾನು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಎಲ್ಲ ಪೀಸಸ್ಗೂ ನೀಟಾಗಿ ಕೋಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಇದನ್ನು ಶಾಲೋ ಫ್ರೈ ಮಾಡ್ತೀನಿ. ಸೊ ಇಲ್ಲಿ ಏನಪ್ಪ ಅಂತ ಅಂದರೆ ಕೆಲವರು ಒಂದು ಮೊಟ್ಟೆ ಹೊಡೆದಾಕ್ಬಿಟ್ಟು ಕೋಟ್ ಮಾಡ್ಕೊತಾರೆ. ಆ ಥರ ಕೂಡ ಮಾಡ್ಬೋದು. ಆ ಥರನೂ ಒಂದು ಸರಿ ಮಾಡಿದೆ, ಬಟ್ ನನಗೆ ಸ್ವಲ್ಪ ಕ್ರಿಸ್ಪಿ ಇರಬೇಕು. ಹಾಗಾಗಿ ನಾನು ಬ್ರೆಡ್ ಕ್ರಮ್ಸ್ ಮತ್ತು ಬೈಂಡಿಂಗಿಗೋಸ್ಕರ ಕಾರ್ನ್ಫ್ಲೋರ್ ಹಾಕ್ಕೊಳ್ತೀನಿ. ಇದು ಒಂಥರ ಬೆಸ್ಟ್ ಆಪ್ಷನ್ನು. ನಿಮಗೆ ಆ ಆಪ್ಷನ್ ಬೇಕಂದರೆ ನೀವು ಇದು ಕೋಟ್ ಮಾಡೋಕ್ಕೆ ಮುಂಚೆ ಒಂದು ಸತಿ ಮೊಟ್ಟೆಯಲ್ಲಿ ಡಿಪ್ ಮಾಡ್ಕೊಂಬಿಟ್ಟು ಆಮೇಲೆ ಇದರಲ್ಲಿ ಕೋಟ್ ಮಾಡ್ಕೊಂಡು ಕೂಡ ಹಾಕ್ಬೋದು. ಅದು ಬೆಟರಾಗಿರುತ್ತೆ, ಇದಕ್ಕಿಂತ ಬೆಟರಾಗಿ ಬೈಂಡಿಂಗ್ ಸಿಗುತ್ತೆ. ಇವತ್ತು ನನಗೆ ಸ್ವಲ್ಪ ಟೈಮ್ ಕಮ್ಮಿ ಇದ್ದಿದ್ದರಿಂದ ನಾನೇನು ಮಾಡಿದೆ, ಡೈರೆಕ್ಟಾಗಿ ನಾನು ಬ್ರೆಡ್ ಕ್ರಮ್ಸ್ ಮತ್ತು ಕಾರ್ನ್ಫ್ಲೋರ್ನ ಬ್ಲೆಂಡ್ ಮಾಡಿಕೊಂಡು ಡೈರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ನಾವು ಹೆಂಗೆ ಫಿಶ್ ಫ್ರೈ ಮಾಡ್ತೀವಲ್ಲ ಆ ಥರ ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಬೆಸ್ಟ್ ಆಪ್ಷನ್ನು. ಕಡಿಮೆ ಆಯಿಲು ಕನ್ಸಂಪ್ಷನ್ ಆಗುತ್ತೆ. ಹಾಗೆ ಕೂಡ ಚೆನ್ನಾಗಿ ಕೂಡ ಫ್ರೈ ಮಾಡ್ಕೊಬೋದು. ಎಲ್ಲ ಕಡೆ ನೀಟಾಗಿ ಫ್ಲಿಪ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಂಬಿಟ್ರೆ ಬೇಗನೆ ಆಗೋಗುತ್ತೆ. ಚಿಕನ್ ಏನು ಬೇಗ ಆಗೋಗುತ್ತೆ, ಆರಾಮಾಗಿ ಮಾಡ್ಕೊಬೋದು. ಇದಕ್ಕೆ ಸ್ವಲ್ಪ ಕರಿಬೇವನ್ನ ಈ ಥರ ಅದೇ ಎಣ್ಣೆಲೆ ಫ್ರೈ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಜೊತೆ ಇದ್ರ ಜೊತೆ ಮತ್ತು ಈರುಳ್ಳಿ ಜೊತೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಈ ರೆಸಿಪಿ ನನ್ನ ಮಗಳು ತಿಂದು ಏನಂದ್ಲು ಅಂತ ಅದನ್ನು ಕೂಡ ನಿಮಗೆ ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.